ಹೇಳೋಕೆ ಮಾತ್ರ ಅತ್ತೆ ಮನೆ, ಆದರೆ ನಲ್ಲಿ ನಮ್ಮ ಅತ್ತೆ ಇಲ್ಲ, ನಮ್ಮ ಮಾವ ಇದ್ದಾರೆ. ಕ್ವಾಲಿಟಿ ತುಂಬಾ ಕೆಟ್ಟದಾಗಿದೆ ಅದ್ರದ್ದು. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಾನು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವರು ಬೆಳಗ್ಗೆ 4:15ಗೆ ಎದ್ದು ಕೆಲಸಕ್ಕೆ ಹೋದರು. ನಾನು ಆಮೇಲೆ ಎದ್ದು ಅಮ್ಮಗೆ ಸ್ವಲ್ಪ ಹಾಲು ಬಿಸಿ ಮಾಡಿಕೊಟ್ಟು ನನಗೆ ಟೀ ಮಾಡ್ಕೊಳ್ತಾ ಇದ್ದೆ. ಇವತ್ತು ಮನೆಯಲ್ಲೂ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇತ್ತು. ಬೇಗ ಬೇಗ ಕೆಲಸ ಮಾಡ್ಕೋಬೇಕಿತ್ತು ಮತ್ತು ನಾನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಿತ್ತು. ಬಟ್ಟೆ ಏನಕ್ಕಪ್ಪ ಪ್ಯಾಕು ಅಂದರೆ, ನಾವು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಸತಿನ್ಗೆರೆಗೆ. ಹೇಳೋಕೆ ಮಾತ್ರ ಅತ್ತೆ ಮನೆ, ಆದರೆ ನಲ್ಲಿ ನಮ್ಮ ಅತ್ತೆ ಇಲ್ಲ, ನಮ್ಮ ಮಾವ ಇದ್ದಾರೆ. ತಾಯಿ ಇಲ್ದಿದ್ದ ಮಕ್ಕಳು ಜೀವನ ಎಷ್ಟು ಕಷ್ಟ ಅಂತ ನಮ್ಮ ಯಜಮಾನ್ರಿಗೆ, ನಮ್ಮ ನಾದಿನಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಹೆಂಡ್ತಿ ಇರ್ಬೋದು, ಮಗಳಿರ್ಬೋದು, ಯಾರೇ ಇರ್ಬೋದು, ಆದರೆ ತಾಯಿ ತೋರಿಸೋ ಪ್ರೀತಿ ಯಾರಿಗೂ ಕೊಡೋಕ್ಕಾಗಲ್ಲ. ಅವರಮ್ಮನ ಬಗ್ಗೆ ಮಾತಾಡಿದಾಗ, ಅವರಮ್ಮ ಜ್ಞಾನ ಬಂದಾಗ ಎಲ್ಲ ಅವರು ಹತ್ತಿರೋದು ನೋಡಿದ್ದೀನಿ ನಾನು. ಅವರಮ್ಮನ ಬಗ್ಗೆ ಮಾತಾಡೋ ಟೈಮಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋದು ನೋಡಿದ್ದೀನಿ. ತುಂಬಾ ಮಿಸ್ ಮಾಡ್ಕೊತಾ ಇರ್ತಾರೆ ಒಂದೊಂದು ಸತಿ ಅವರಮ್ಮನ ನೆನೆಸ್ಕೊಂಡ್ರೆ. ನಾನು ನಮ್ಮ ಅತ್ತೆನ ನೋಡಿಲ್ಲ, ಆದರೆ ಬೇರೆಯವ್ರ ಬಾಯಲ್ಲಿ ಅವ್ರ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತು ಕೇಳಿದ್ದೀನಿ ನಾನು. ಅವರಿಗೆ ಯಾರು ಒಬ್ಬರು ಸಮೇತ ಕೆಟ್ಟದಾಗಿ ನಿಮ್ಮ ಅತ್ತೆ ಈ ಥರ, ನಿಮ್ಮ ಅತ್ತೆ ಆ ಥರ ಅಂತ ನನಗೆ ಯಾರೂ ಇವತ್ತವರೆಗೂ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಿಮ್ಮ ಅತ್ತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಯ್ಯೋ ನಿನ್ನ ಮಗಳನ್ನ ಎತ್ಕೊಂಡು ಇದು ಮಾಡಿಬಿಡೋರು, ಅವರಿದ್ದರೆ ಮನೆ ಲಕ್ಷಣವೇ ಬೇರೆ, ಅವಳಿದ್ದಾಗ ಮನೆ ಲಕ್ಷಣವೇ ಬೇರೆ ಅಂತ ಹೇಳಿದ್ದಾರೆ. ಒಟ್ಟು ಒಬ್ಬರು ಆಗ್ಲಿನೂ ಅವ್ರ ಬಗ್ಗೆ ಕೆಟ್ಟದಾಗಿ ಯಾರೂ ಮಾತಾಡಿರೋದು ನಾನು ನೋಡೇ ಇಲ್ಲ. ನಮ್ಮ ಊರಲ್ಲೇ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಲೇ ಆಗಿರ್ಬೋದು. ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ನಮ್ಮ ಮನೆಯವ್ರ ತಂಗಿಗೆ, ಅವರಿಬ್ರಿಗೂ, ನಮ್ಮ ಮನೆಯವರಿಗೆ 18 ವರ್ಷ ಇದ್ದಾಗ, ನನ್ನ ನಾದಿನಿಗೆ 17 ವರ್ಷ ಇದ್ದಾಗ ನಮ್ಮ ಅತ್ತೆ ಎಲ್ಲರನ್ನೂ ಬಿಟ್ಟು ಹೋದರು. ಅವರಿಗಾಗಿರೋ ನೋವು, ಅವ್ರು ಕಳೆದಿರೋಂಥ ದಿನಗಳು ತುಂಬಾ ಕಷ್ಟ ಆಗಿರುತ್ತೆ ಆ ಟೈಮಲ್ಲಿ. ಆಲ್ಮೋಸ್ಟ್ ಹೆಣ್ಮಕ್ಳಿಗಂತೂ ತಾಯಿ ಇರಲೇಬೇಕು, ಯಾಕಂದರೆ ಎಲ್ಲ ಶೇರ್ ಮಾಡೋದೇ ಹೆಣ್ಮಕ್ಳು ತಾಯಿ ಹತ್ರ. ಅವರ ತಾಯಿನೇ ಇಲ್ಲ ಅಂದಾಗ ಅವರಿಗಾಗಿರೋಂಥ ನೋವು ಅವ್ರಿಗೊಬ್ಬರಿಗೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಇನ್ನು ಗಂಡು ಮಗನಿಗೆ ತಾಯಿ ಮೇಲೆ ಇನ್ನೊಂದು ಥರ ಪ್ರೀತಿ ಇರುತ್ತೆ. ಮಕ್ಕಳನ್ನ ದೊಡ್ಡವ್ರು ಮಾಡಿ, ದುಡಿಯೋ ಥರ ಮಾಡಿ, ಕುತ್ತು ತಿನ್ನೋ ಟೈಮಲ್ಲಿ ತಾಯಿನ ಕಳ್ಕೊಳೋದಿದೆಯಲ್ಲ, ತುಂಬಾ ಕಷ್ಟಕರ ದಿನಗಳವು. ನಮ್ಮ ಮಾವ ಗ್ರೇಟ್ ಅಂತಲೇ ಹೇಳಬೇಕು. ಇಬ್ಬರು ಮಕ್ಕಳನ್ನ ಇಟ್ಕೊಂಡು, ಹೆಂಡ್ತಿ ಹೋದ್ಮೇಲೆ ಮಕ್ಕಳನ್ನ ಸಾಕ್ಕೊಂಡು, ಅವ್ರಿಗೆ ಇವರಿಬ್ಬರೇ ಪ್ರಪಂಚ. ಇವಾಗ ನಮ್ಮ ಅವಳಿಗಂತೂ ಜೀವನೇ ಬಿಡ್ತಾರೆ ನನ್ನ ಮಗಳ ಮೇಲೆ. ಅಲ್ಲೆಲ್ಲರೂ ಹೇಳೋದು ಒಂದೇ ಮಾತು, ನಿಮ್ಮ ಅತ್ತೆ ಥರನೇ ಇದ್ದಾಳೆ, ಅಜ್ಜಿ ಥರನೇ ಇದ್ದಾಳೆ ಅಂತ ಹೇಳ್ತಿರ್ತಾರೆ ನನ್ನ ಮಗಳಿಗೆ. ನಾವು ಅದಕ್ಕೆ ಅವಳು ಹುಟ್ಟಿದಾಗ ಅವಳ ಹೆಸರು ಸಮೇತ ನಾವು ಹುಟ್ಟಿದ ಹೆಸರು ಸಿರಾಜ್ ಅಂತಲೇ ಇಟ್ಟಿದ್ದು. ನಮ್ಮ ಮನೆಯವರಿಗೆ ಇನ್ನೊಂದು ಬೇಜಾರಂದರೆ, ನಾನು ಫಸ್ಟು ದುಡ್ದಿದ್ದ ಸಂಬಳ ನಮ್ಮಮ್ಮನ ಹಾಸ್ಪಿಟಲಿಗೆ ನಾನು ತೊಗೊಂಡು ಹೋದ್ನಲ್ಲ ಅನ್ನೋ ಬೇಜಾರು ತುಂಬಾ ಇದೆ ಅವರಿಗೆ. ನಮ್ಮ ಅತ್ತೆ ಬಂದು ರಂಜಾನ್ ಹಬ್ಬದ ದಿನ ತೀರೋಗಿದ್ದಂತೆ. ಬ್ಲಡ್ ಕ್ಯಾನ್ಸರಿಂದ ನಮ್ಮ ಅತ್ತೆ ತೀರೋಗಿದ್ದು. ಎಲ್ಲರೂ ಹೇಳೋದು ಕೇಳಿ ತುಂಬ ಸತಿ ಅನಿಸಿದೆ ನನಗೆ, ಅವ್ರು ಇರಬೇಕಿತ್ತು, ನಾನು ಅವ್ರಿಗೆ ನೋಡಬೇಕಿತ್ತು, ಅವ್ರು ಹೆಂಗೆ ನಮ್ಮ ಜೊತೆ ಇರ್ತಿದ್ರು ಅನ್ನೋದು ತುಂಬಾ ಖುಷಿ ಇದೆ. ನನ್ನ ಮಗಳಿಗೆ ನಮ್ಮ ಅಜ್ಜಿ ಪ್ರೀತಿ ಸಿಗ್ದಲೇ ಆಗೋಯ್ತು. ಇನ್ನೂ ಅವ್ರು ಇದ್ದಿದ್ದರೆ ಅವಳಿಗೆ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಳೋರೋ. ಆದರೆ ನಮ್ಮ ಮಾವ ಅವಳಿಗೆ ಪ್ರೀತಿ ಕಮ್ಮಿ ಮಾಡಿಲ್ಲ. ಇಬ್ಬರು ಪ್ರೀತಿ ಸೇರಿಸಿ ಒಬ್ಬರಲ್ಲೇ ತುಂಬಿಟ್ಟಿದ್ದಾನೆ ದೇವರು. ತುಂಬಾ ಇಷ್ಟಪಡ್ತಾರೆ. ಅವಳಂದರೆ ಜೀವ, ಅವಳಿಗೆ ಒಂಚೂರು ಏನೂ ಆಗಬಾರ್ದು. ನಾನು ಬೇಕಾದರೆ ಊರಿಗೆ ಹೋದ್ಮೇಲೆ ಅವರಿಬ್ರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ, ಅವಳಿಗೆ ಹೆಂಗೆ ನೋಡ್ಕೊತಿರ್ತಾರೆ ಅಂತ. ಕೇಳ್ಕೊಳೋದಿಷ್ಟೇ, ಯಾರ್ಯಾರಿಗೆ ತಂದೆ ತಾಯಿ ಇದ್ದಾರೋ ಅವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಹೋದ್ಮೇಲೆ ಇದು ಪಶ್ಚಾತ್ತಾಪ ಪಡೋಕ್ಕಿಂತ ಇರೋದಾಗ್ಲೇ ಚೆನ್ನಾಗಿ ನೋಡಿಕೊಂಡ್ರೆ ಎಷ್ಟೋ ತೃಪ್ತಿ ಇರುತ್ತೆ. ಭೂಮಿ ಮೇಲೆ ಎಷ್ಟೋ ಜನ ಇದ್ದಾರೆ, ತಾಯಿ ಇಲ್ದಿದ್ದವರು, ತಂದೆ ಇಲ್ದಿದ್ದವರು, ಅಥವಾ ಇಬ್ಬರು ಇಲ್ದಿರೋರು. ಅವರಿಗಷ್ಟೇ ನೋವು ಗೊತ್ತಿರುತ್ತೆ. ಇರೋರು ಅದ್ರದ್ದು ಇದು ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ. ಅಮ್ಮನೂ ಮಲ್ಕೊಂಡಿದ್ಲು. ಇವಾಗ ಅವಳು ಎದ್ದರೆ ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳು ಮಲ್ಕೊಂಡಾಗಲೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಾಂದರೆ ಒಂದೊಂದೇ ಕಿತ್ತಿ ಹಾಕ್ತಿರ್ತಾಳೆ. ನಾನು ಒಂದೊಂದು ಇಡೋ ಥರ ಅವಳು ಒಂದೊಂದು ಕಿತ್ತಾಕ್ತಾ ಇರ್ತಾಳೆ. ಅಲ್ಲಿ ನಾವು ಊರಿಗೆ ಹೋಗ್ತಿರೋದು, ಅದು ನಮ್ಮ ಅತ್ತೆ ಕಟ್ಸಿರೋ ಮನೆಯೇ. ಅವ್ರು ಇದ್ದಾಗ ಹೆಂಗೆ ಕಟ್ಸೋಗಿದ್ರು ಇವತ್ತವರೆಗೂ ಆ ಮನೆ ಹಂಗೆ ಇದೆ. ನಾನು ನಿಮಗೆ ಊರಿಗೆ ಹೋದ್ಮೇಲೆ ಆ ಮನೆಯದು ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ನಂದು ಪ್ಯಾಕಿಂಗ್ ಎಲ್ಲ ಮುಗಿತಾ ಬಂತು. ಅಮ್ಮಗೆ ನೋಡ್ತಾ ಇದ್ದೆ ನಾನು, ಎದ್ದಿದ್ದಾಳ ಅಂತ. ಇನ್ನೂ ಎದ್ದಿರಲಿಲ್ಲ. ಇವರು ಬರೋದು ನಾನು 7 ಗಂಟೆ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ರು. ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ
ನಾನಿವಾಗ ಮತ್ತೆ ಸಂಜೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವ್ರು ಬರೋದು 7 ಗಂಟೆ ಆಯಿತು. ಇವ್ರಿಗೆ ಬಂದಷ್ಟಿಗೆ ಟೀ ಮಾಡಿಕೊಟ್ಟು ಅಮ್ಮಗೆ ಸ್ವಲ್ಪ ಹಾಲು ಕುಡಿಸಿ ಅಡುಗೆಗೆಲ್ಲ ಇದು ಮಾಡ್ಕೋಣ ಅಂತ ನಮ್ಮ ಮನೆಗೆ ಬರೋ ಟೈಮಲ್ಲಿ ಚಿಕನ್ ತೊಗೊಂಡಿದ್ರು. ಇವಾಗ ಚಿಕನಿಂದ ಏನಾದರೂ ಮಾಡಬೇಕು. ಇವಾಗ ಬೆಳಗ್ಗೆ ಊರಿಗೆ ಹೋಗೋದು ಬೇರೆ ಇದೆ, ಮಧ್ಯಾಹ್ನದ ಮೇಲೆ ಹೊರಡ್ತೀವಿ ನಾವು. ಯಾವಾಗ ಅಂದರೆ 2 ಟೈಮಿಗೆ ಹಾಕೋ ಥರ ಏನಾರ ಮಾಡ್ಕೋಬೇಕು ಇವಾಗ. ಮತ್ತು ಬೆಳಗ್ಗೆ ತಿಂಡಿಗೆ ಇವಾಗ ಬೆಳಗ್ಗೆ ತಿಂಡಿಗೆ ಅಂದರೆ ಇವ್ರು ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತಾರೆ, ನಾನು ಮತ್ತು ಅಮ್ಮ ಇಬ್ಬರೇ ಇರ್ತೀವಿ. ಮಧ್ಯಾಹ್ನದ ಮೇಲೆ ಊರಿಗೆ ಬೇರೆ ಹೊರಡ್ತೀವಿ, ಅವರು ಬರ್ತಾರೆ. ನೋಡಬೇಕು ಏನಾದರೂ ಮಾಡ್ಕೊಳ್ಳೋದು, ಒಂದು ಟೈಮಿಗೆ ಆಗೋ ಥರ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ. ಇವಾಗ ಅಮ್ಮ ಅವರಪ್ಪ ತಂದು ಕೊಟ್ಟಿರೋ ಚಾಕ್ಲೇಟ್ ತಿಂತಾ ಇದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ಕ್ಯಾ ಖರೀಸು हाँ मटू क्या हो वो क्या होता रखती है चॉकलेट, पत्ता भी खाना नहीं, कीड़े होती दे कई को दे माँ म्हणजे एक दे माँ, थैंक यू. नसे क्या देखो मंगली ना माँ, दे माँ प्लीज, दे माँ. जा मैं तुझे बात कराती थी. ये है ना, तेरे कने नहीं है ना, दे. ಕೊಡ್ತಾ ಇದ್ದಾಳೆ, ಇಸ್ಕೊತಾ ಇದ್ದಾಳೆ. ಶಕ್ಕರ್ ಪೂರ ಕೈಗೆ ಸೆಟ್ಟಿಸು ಒಂದು ನೋಡಿ. ಸಕ್ಕರೆ ಎಲ್ಲ ತಂದು ಇಲ್ಲಿ ಚೆಲ್ಲಿದ್ದಾಳೆ. ಸಕ್ಕರೆ ಒಂದು ಎಷ್ಟು ಶಕ್ಕರೆ ಅವರಪ್ಪ ಸಕ್ಕರೆ ಕಟ್ ಕಳಿಸಿದ್ರತ್ತೆ, ಎಲ್ಲ ಸಕ್ಕರೆ ಚೆಲ್ಲಿಟ್ಟಿದ್ದಾಳೆ ದಿವಾನ್ ಕಟ್ ಮೇಲೆ. ಇರುವೆ ಆಗುತ್ತೆ, ಚಿಮಟೆ ಹೋತಿ ಕಾಡ್ತೀನಿ ತುಜೆ ಏನಕ್ಕೆ ಅಂತ ನನಗೆ ಕೇಳ್ತಿದ್ದಾಳೆ ರಿವರ್ಸು. ಇವಾಗ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಟೀ ಒಂದು ಕುಟ್ಟಿದ್ದೀವಿ ಅಷ್ಟೇ. ಇನ್ನು ನನಗೆ ಸೆಲ್ಫಿ ಸ್ಟಿಕ್ಕಿಂದು ಒಂದು ಸ್ಟ್ಯಾಂಡ್ ಟೈಪಿಂದು ವೀಡಿಯೋಸಲ್ಲಿ ನಾನು ನಿಮಗೆ ಹೇಳಿದೆ, 200 ರೂಪಾಯಿಗೆ ನನಗೆ ಕಮ್ಮಿ ಪ್ರೈಸಿಗೆ ಸಿಕ್ತು, ನಾನು ತರಿಸ್ಕೊಂಡೆ ಅಂತ. ಕ್ವಾಲಿಟಿ ತುಂಬಾ ಕೆಡ್ದಾಗಿದೆ ಅದರದ್ದು, ಮುದ್ದೆ ಹೋಯ್ತು ಅದು. ತೋರಿಸ್ತೀನಿ ನಾನು ನಿಮಗೆ ನೋಡಿ. ಫೋನಿನ ಭಾರ ತಡಿತಾ ಇರಲಿಲ್ಲ ಅಲ್ಲಿಗೋದು. ನಾನು ಇಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದೆ ನೋಡಿ. ಒಂದು ಕಡೆ ಮುದ್ದೆ ಹೋಗಿದೆ, ಇದು ಕೈಗೆ ಬಂತು. ಈ ಥರ ದುಡ್ಡು ಕೊಟ್ಟು ತರಿಸ್ಕೊಂಡು ಹಾಳು ಮಾಡೋಕೆ ಇಂಥ ಒಂದೇ ಸತಿ ದೊಡ್ಡದೇ ತೊಗೋಬೋದು. ಸುಮ್ಮನೆ ಸಣ್ಣದು ನಾನು ಒಂಥರ ಯೋಚನೆ ಮಾಡಿ ತೊಗೊಂಡೆ, ಅದು 200 ರೂಪಾಯಿಗೆ ಬರುತ್ತೆ, 500 ರೂಪಾಯಿಗೆ ಬರ್ತಿದೆಯಲ್ಲ, ಇಲ್ಲಿ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಇದು ನೋಡಿದ್ರೆ 2 ದಿನಕ್ಕೆ ಮುರಿದೋಯ್ತು. ಇವಾಗ ಇದು ಏನು ಮಾಡೋದು ಅಂತ ಗೊತ್ತಿಲ್ಲ. ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡಬೇಕಷ್ಟೇ, ಸ್ಟ್ಯಾಂಡ್ ಟೈಪ್ ಯೂಸ್ ಮಾಡೋಕೆ ಬರಲ್ಲ. ನಮ್ಮ ಮನೆಯವ್ರು ಏನಾರ ಮಾಡ್ಕೊಡ್ತೀನಿ ನೋಡೋಣ ಅಂತ ಹೇಳಿದ್ದಾರೆ. ಏನು ಮಾಡ್ಕೊಡ್ತಾರೆ ನೋಡೋಣ. ಏನು ಮಾಡೋಕ್ಕೂ ಬರಲ್ಲ ಇದು, ಯಾಕಂದರೆ ಎಲ್ಲ ಪ್ಲ್ಯಾಸ್ಟಿಕ್ಕಿಂದ ಇರೋದ್ರಿಂದ ಎಲ್ಲ ಇಲ್ಲೇ ಕಾಣಿಸ್ತಿರ್ಬೋದು, ಇಲ್ಲೇ ಕಟ್ಟಾಗಿದೆ ಇದು. ಏನು ಮಾಡೋಕ್ಕೆ ಬರಲ್ಲ ಅಂದ್ಕೊತೀನಿ ನಾನು. ನೋಡೋಣ. ಮತ್ತು 200 ರೂಪಾಯಿ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತೇಳಿಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದ್ಮೇಲೆ ತುಂಬಾ 1 ದಿನ 2 ದಿನ ಬಂದು ಮುರಿದೋದ್ರೆ ವೇಸ್ಟೇ ಅದು. ಮತ್ತು ಸುಮ್ಮನೆ ನಾವು ದುಡ್ಡು ಹಾಕಿಕೊಟ್ಟು 200 ರೂಪಾಯಿ 300 ರೂಪಾಯಿ ಕೊಟ್ಟು ನಾವು ತುಂಬ ದಿನ ಬಾಡ್ಕೊಂಡು 6-7 ತಿಂಗಳು ಬರುತ್ತೆ ಅನ್ನೋಂಗಿದ್ರೆ ಬೇಕಾದ್ರೆ ಯೂಸ್ ತೊಗೊಂಡು 200 ರೂಪಾಯಿ ಇದು ಮಾಡ್ಬೋದು. 2 ದಿನಕ್ಕೋಸ್ಕರ 200 ರೂಪಾಯಿ ಯಾರು ಖರ್ಚು ಮಾಡ್ತಾರೆ ಹೇಳಿ. ನಮ್ಮ ಮನೆಯವರು ನಮಾಜಿಗೆ ಹೋಗ್ಬರ್ತೀನಿ ಅಂತ ನಮಾಜಿಗೆ ಹೋದರು. ಹೋಗಿ ಬರೋಷ್ಟು ನಾನು ಅಡುಗೆ ರೆಡಿ ಮಾಡಿದ್ದೆ. ಬರ್ತಿದ್ದಂಗೆ ಊಟಕ್ಕೆ ಕೊಟ್ಟೆ ನಾನು. 3 ಜನನೂ ಊಟ ಮಾಡ್ಕೊಂಡ್ವಿ. ಅಲ್ಲಿ ಊಟ ಮಾಡೋಷ್ಟರಲ್ಲಿ 9:30 ಆಗಿತ್ತು. ಆಮೇಲೆಲ್ಲ ಇರೋ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿಕೊಂಡೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ ನಮ್ಮೂರಿನಲ್ಲಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.